ಹಾಯ್ ಹಲೋ ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ಏನು ನೋಡಿದ್ರೆ ಸೆಕೆಂಡ್ ಪಿ ಯು ಸಿ ಪ್ರಿಪರೇಟರಿ ಎಕನಾಮಿಕ್ಸ್ ಕ್ವಶನ್ ಪೇಪರ್ ಕೀ ಆನ್ಸರ್ಗಳನ್ನು ನೋಡ್ರಿ. ಸಬ್ಜೆಕ್ಟ್ ಯಾವುದಂದ್ರೆ ಎಕನಾಮಿಕ್ಸ್ ರೀ. ಅವಧಿ ಸಮಯ 3 ಗಂಟೆಗಳು. ಅಂಕಗಳ ಎಷ್ಟಂದ್ರೆ 80. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋನ ಕೊನೆ ತನಕ ನೋಡ್ರಿ. ಎಲ್ಲ ಸರಿಯಾದ ಕೀ ಉತ್ತರಗಳನ್ನು ನಾವು ಇಲ್ಲಿ ನೀಡಿದ್ವಿ. ಫಸ್ಟ್ ಒಂದು ನೋಡ್ರಿ, ಪ್ರತಿಯೊಂದಕ್ಕೂ 1 ಅಂಕಗಳ ಮಾತ್ರ ಇರ್ತೈತಿ. ಭಾಗ ಎ ಒಳಗ್ರಿ ಸರಿಯಾದ ಉತ್ತರಗಳನ್ನ ಆರಿಸಿ ಬರೆಯಿರಿ. ಫಸ್ಟ್ ಒನ್, ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರ ಉದಾಹರಣೆಯಾಗಿದೆ? ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆ ಯಾವ್ದಾಗೈತೆ ಅಂದ್ರೆ ಇದ್ರೊಳಗೆ ಸರಿ ಉತ್ತರ ಯಾವ್ದಂದ್ರ ಅನುಭೋಗಿಯ ವರ್ತನೆ ಆಗಿರ್ತದ. ಅನುಭೋಗಿಯ ವರ್ತನೆ ಆಗಿರ್ತದ. ಸೆಕೆಂಡ್ ಒನ್ ಯಾವ್ದಂದ್ರ ಸಾಮಾನ್ಯವಾಗಿ ಒಂದು ಔದಾಸೀನ್ಯ ವಕ್ರರೇಖೆಯ ಆಕಾರವು ಏನಾಗಿರ್ತದೆ ಅಂತ ಕೇಳ್ತಾರ. ಸರಿಯಾದ ಉತ್ತರ ಯಾವ್ದಾರ ಮೂಲಕ್ಕೆ ಪಿನ ಮಧ್ಯವಾಗಿರ್ತದ. ಪಿನ ಮಧ್ಯವಾಗಿರ್ತದ. ಥರ್ಡ್ ಒನ್ ರೀ, ಮಹಾ ಆರ್ಥಿಕ ಕುಸಿತದ ವರ್ಷ ಯಾವುದು ಅಂತ ಕೇಳಿದಾರ. ಮಹಾ ಆರ್ಥಿಕ ಕುಸಿತದ ವರ್ಷ ಸಿ 1929 ಸರಿಯಾದ ಉತ್ತರ. 4 ಪ್ರಶ್ನೆ ಸಂಖ್ಯೆ 4, NNA = GNP ಮೈನಸ್ ಏನಾಗತ್ರಿ ಬಿ. ಸರಿಯಾದ ಉತ್ತರ ಯಾವ್ದ? ಸವಕಳಿ. ಸರಿಯಾದ ಉತ್ತರ ಸವಕಳಿ ಆಗ್ತದ. 5ನೇ ಪ್ರಶ್ನೆ ರೀ, ಈ ಕೆಳಗಿನವುಗಳಲ್ಲಿ ಯಾವುದು ಕಾಗದದ ತೆರಿಗೆಯ ಉದಾಹರಣೆಯಾಗಿದೆ? ಸರಿಯಾದ ಉತ್ತರ ಯಾವ್ದಾರ ಕಾಗದ ತೆರಿಗೆಯ ಉದಾಹರಣೆ ಯಾವ್ದೈತಾರ ಅಬಕಾರಿ ತೆರಿಗೆಯಾಗಿದೆ. ಇದರಲ್ಲಿ ಸೆಕೆಂಡ್ ಒನ್ ರೀ, ಆವರಣದಲ್ಲಿರುವ ಸರಿಯಾದ ಉತ್ತರಗಳನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡಿರಿ. ಪ್ರತಿಯೊಂದಕ್ಕೆ 1 ಅಂಕ. ಇಲ್ಲಿ 5 ಬಿಟ್ಟ ಸ್ಥಳ ಕೊಟ್ಟಿರ್ತಾರ, ಅಲ್ಲಿ ಸರಿಯಾದ ಆನ್ಸರ್ಗಳನ್ನ ಅಲ್ಲಿ ಕೊಟ್ಟಿರ್ತಾರ. ಹಿಂದ ಮುಂದಾಗಿರ್ತಾವ. ನೀವು ಸರಿಯಾದ ಉತ್ತರಗಳನ್ನ ನೀವು ಅಲ್ಲಿ ನೀಡಬೇಕಾಗಿ. ಅದರಲ್ಲಿ 6ನೇ ಪ್ರಶ್ನೆ, ಬಯಕೆಗಳನ್ನ ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ ಏನಾಗಿರ್ತಾರ ಡ್ಯಾಶ್ ಆಗಿರ್ತದ. ಅಂದ್ರ ಏನಾಗಿರ್ತದ? ತುಷ್ಟಿಗುಣ ಆಗಿರ್ತದ. ತುಷ್ಟಿಗುಣ ಆಗಿರ್ತದ. ತದನಂತರ 7ನೇದ್ರಿ, ದೀರ್ಘಾವಧಿಯಲ್ಲಿ ಎಲ್ಲ ಆದಾನಗಳು ಏನಾಗಿರ್ತಾವ ಬದಲಾಗುತ್ತದೆ. ಎಲ್ಲ ಆದಾನಗಳ ಬದಲಾಗುತ್ತವೆ. ಅದೇ ರೀತಿ 8ನೇ ಪ್ರಶ್ನೆ ರೀ, ಬೆಲೆ ಪಡೆಯುವ ವರ್ತನೆಯು ಡ್ಯಾಶ್ ಮಾರುಕಟ್ಟೆಯ ಒಂದು ವಿಭಿನ್ನ ಗುಣಲಕ್ಷಣವಾಗಿದೆ. ಯಾವ್ದಂದ್ರ ಕುಟುಂಬಗಳು ಆಗಿರ್ತವ. ಕುಟುಂಬಗಳು ಮಾರುಕಟ್ಟೆಯ ಒಂದು ವಿಭಿನ್ನ ಗುಣಲಕ್ಷಣವಾಗಿದ್ದಾವೆ. 9ನೇ ಪ್ರಶ್ನೆ, ಭಾರತದಲ್ಲಿ ನಾಣ್ಯಗಳನ್ನ ಡ್ಯಾಶ್ ಚಲಾವಣೆ ತರುತ್ತದೆ. ಡ್ಯಾಶ್ ಚಲಾವಣೆ ತರ್ತದೆ. ಯಾವ್ದ? ಭಾರತ ಸರ್ಕಾರ ಚಲಾವಣೆ ತರ್ತದ. 10ನೇ ಪ್ರಶ್ನೆ, ಗುಣಕದ ಗಾತ್ರ ಡ್ಯಾಶ್ ನ ಮೌಲ್ಯವನ್ನ ಅವಲಂಬಿಸಿರುತ್ತದೆ. MPCಯ ಮೌಲ್ಯವನ್ನ ಅವಲಂಬಿಸಿರುತ್ತದೆ. ಅದೇ ರೀತಿ ಹೊಂದಿಸಿ ಬರೆಯಿರಿ ನೋಡ್ರಿ. ಇದ್ರೊಳಗ ಸರಿಯಾದ ಉತ್ತರಗಳನ್ನ ನೋಡ್ರಿ. ಎ ಮತ್ತು ಬಿ 2 ಭಾಗಗಳಾಗಿ ಕೊಟ್ಟಿರ್ತಾರ. 11ನೇ ಪ್ರಶ್ನೆ, ಅದ್ರೊಳಗೆ ಎ ಸರಿಸಮಾನ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಯಾವ್ದಾಗಿತ್ತಂದ್ರ ಸ್ಥಿರ ವಿನಿಮಯ ದರ ಆಗಿರ್ತದ. ಇಲ್ಲಿ ಫಿಫ್ತ್ ಒನ್ ಸ್ಥಿರ ವಿನಿಮಯ ದರ ಆಗಿರ್ತದ. ಬಿ ಶ್ರಮ ಕೂಲಿ ಆಗಿರ್ತದ. ಸಿ SMC ಯಾವ್ದಾರ ವಿಶಾಲ ಹಣ. ವಿಶಾಲ ಹಣ ಒಂದಾಗಿರ್ತದ. ಡಿ M3 ಮತ್ತು M4 ಏನಾಗಿರ್ತಾವ? MP ಮತ್ತು M3 ಏನಾಗಿರ್ತಾವ ಡೆಲ್ಟಾ ಸಿ ಮತ್ತು ಡೆಲ್ಟಾ QD. ಇದು ಸರಿಯಾದ ಉತ್ತರ ಆಗಿರ್ತದ. ತದನಂತರ ಈ ತೇಲುವ ವಿನಿಮಯ ದರ. ತೇಲುವ ವಿನಿಮಯ ದರ ಎದಕ್ಕೆ ಕರಿತಾರ್ರಿ? ತೇಲುವ ವಿನಿಮಯ ದರ ಅತ್ರಿ. ತೇಲುವ ವಿನಿಮಯ ದರ ಯಾವ್ದಕ್ಕೆ ಕರಿತಾರಂದ್ರ ವಿಶಾಲ ಹಣಕಾಕರ. ಇಲ್ಲಿ ಸರಿಯಾದ ಉತ್ತರ ಯಾವ್ದಂದ್ರ ಫಸ್ಟ್ ಒನ್ ಆಗಿರ್ತದ. SMC ಯಾವ್ದಂದ್ರ ಬದಲಾಗುವ ವಿನಿಮಯ ದರ ಆಗಿರ್ತದ. ಅದ ಕರೆಕ್ಷನ್ ಮಾಡ್ಕೊರಿ, ಅದ ಹಿಂದ ಮುಂದಾಗಿರ್ತಾವ. ಅದೇ ರೀತಿ 4 ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದದ ಅಥವಾ ವಾಕ್ಯಗಳನ್ನು ಉತ್ತರಿಸಿ ಬರೆಯಿರಿ. ಸೂಕ್ಷ್ಮ ಅರ್ಥಶಾಸ್ತ್ರ 12ನೇ ಪ್ರಶ್ನೆ, ಸೂಕ್ಷ್ಮ ಅರ್ಥಶಾಸ್ತ್ರ ಅರ್ಥ ಬರೆಯಿರಿ. ಸಣ್ಣ ಸಣ್ಣ ಘಟಕಗಳನ್ನೇನಂತಾರ ಸೂಕ್ಷ್ಮ ಅರ್ಥಶಾಸ್ತ್ರ ಎಂದು ಕರೀತಾರ. ಅದೇ ರೀತಿ 13ನೇದ ಪ್ರಶ್ನೆ ಯಾವ್ದಂದ್ರ MRS ಅನ್ನು ವಿಸ್ತರಿಸಿ ಬರೆಯಿರಿ. MRS ಸೀಮಾಂತ ಪ್ರತಿನಿಧಾನದ ದರ ಆಗಿರ್ತದ. 14ನೇ ಪ್ರಶ್ನೆ, ಒಟ್ಟು ಸ್ಥಿರ ವೆಚ್ಚ ಎಂದರೇನು? ಒಟ್ಟು ಸ್ಥಿರ ವೆಚ್ಚ ಅಂದ್ರ ಎಲ್ಲ ಉತ್ಪಾದನಾಂಗಗಳ ವೆಚ್ಚ ಮಾಡಬಹುದಾದ ಆದಾಯವನ್ನ ಏನಂತಾರ ಒಟ್ಟು ಸ್ಥಿರ ವೆಚ್ಚ ಎಂದು ಕರೆಯುವರ್ರಿ.
ಅದೇ ರೀತಿ 15ನೇ ಪ್ರಶ್ನೆ ನೋಡಿ, ಯಾವ ಕಾಯ್ದೆಯ ಮೂಲಕ ಕಾರ್ಮಿಕರ ವೇತನದ ನಿರ್ದಿಷ್ಟ ಮಟ್ಟಕ್ಕಿಂತ ಕಡಿಮೆಯಾಗುವುದಿಲ್ಲ? 318ರ ಕಾಯ್ದೆಯ ಮೂಲಕ ರೀದ. ಅದೇ ರೀತಿ 16ನೇ ಪ್ರಶ್ನೆ, ವಸ್ತು ವಿನಿಮಯ ಪದ್ಧತಿ ಎಂದರೇನು? ವಸ್ತು ವಿನಿಮಯ ಪದ್ಧತಿ ಎಂದರೇನ್ರಿ? ಹಣವಿಲ್ಲದೆ ವಸ್ತುಗಳನ್ನು ವಿನಿಮಯ ಮಾಡುವುದು ವಸ್ತು ವಿನಿಮಯ ಪದ್ಧತಿಯ ತರ. ಅಂದ್ರೆ ಒಂದು ಬೇರೆ ವಸ್ತು ಕೊಟ್ಟ ಆ ಬೇರೆ ವಸ್ತುನ ಇಸ್ಕೊಳ್ಳೋದು, ಅಂದ್ರೆ ಹಣವನ್ನು ಬಳಸದೆ, ಅದನ್ನ ಹೇಳ್ತಾ ವಸ್ತು ವಿನಿಮಯ ಪದ್ಧತಿ ಎಂದು ಕರೀತಾರ್ರಿ. ಅದೇ ರೀತಿಯ 5th ಒನ್ರಿ, ಇಲ್ಲಿ 2 ಅಂಕದ ಪ್ರಶ್ನೆಗಳ 6 ಕ್ವಶನ್ಗಳನ್ನು ಬರೀಬೇಕು. ಇಲ್ಲಿ ಎಷ್ಟು ಕೊಟ್ಟಾರ ನೋಡ್ರಿ. ಈ ಕ್ವಶನ್ಗಳಲ್ಲಿ 17ನೇ ಪ್ರಶ್ನೆ, ವಾಸ್ತವಿಕ ಮತ್ತು ಮಾದರಿಯ ಅರ್ಥಶಾಸ್ತ್ರ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿರಿ ಅಂತ. ವಾಸ್ತವಿಕ ಮತ್ತು ಮಾದರಿಯ ಅರ್ಥಶಾಸ್ತ್ರ ವ್ಯತ್ಯಾಸವನ್ನು ತಿಳಿಸಿರಿ. ಅದೇ ರೀತಿ 18ನೇ ಪ್ರಶ್ನೆ, ಅನುಭೋಗಿಯ ವರ್ತನೆಯ ವಿವರಿಸುವ 2 ವಿಧಾನಗಳನ್ನು ತಿಳಿಸಿರಿ. ಯಾವ್ಯಾವ? ಸ್ಥಾನದರ್ಶಕ ಮತ್ತು ಸಂಖ್ಯಾಸೂಚಕ 2 ವಿಧಾನಗಳನ್ನ ಇಲ್ಲಿ ತಿಳಿಸ್ಬೋದು. ಬೇಡಿಕೆ ನಿಯಮ, ಬೇಡಿಕೆ ಎಂದರೇನು? ಬೇಡಿಕೆ ಎಂದರೇನು? ಒಂದು ವಸ್ತು ಇರ್ತದ, ಅದಕ್ಕೆ ಬೇಡಿಕೆ ನಿಯಮ ಯಾವ ರೀತಿ ಐತೆ ಎಂಬುದು ನಿಮ್ಗೆ ತಿಳಿಸಿರ್ತಾರ, ಅದನ್ನ ಬರೀರಿ. ಅದೇ ರೀತಿ 20ನೇ ಪ್ರಶ್ನೆ ರೀ, ಪ್ರತಿಫಲದ ಪ್ರಮಾಣ ವಿಧಗಳವು? ಏರಿಕೆ, ಸ್ಥಿರ ಮತ್ತು ಇಳಿಕೆ 3 ನಿಯಮ ಇರ್ತಾವ, ಇವನ್ನ ಬರೀರಿ. ಅದೇ ರೀತಿ 20 ಪ್ರಶ್ನೆ, ದಾಸ್ತಾನು ಮತ್ತು ಹರಿವಿನ ನಡುವಿನ ವ್ಯತ್ಯಾಸನ ಉದಾಹರಣೆಯಾಗಿ ಬರೆಯಿರಿ ಕೇಳಾರ. ಅದೇ ರೀತಿ 22ನೇ ಪ್ರಶ್ನೆ, ಬಾಹ್ಯತೆಯನ್ನು ಅದರ ವಿಧಗಳನ್ನ ಬರೆಯಿರಿ. ಬಾಹ್ಯತೆ ವಿಧಗಳು ಯಾವುದು? ಋಣಾತ್ಮಕ ಬಾಹ್ಯತೆ ಮತ್ತು ಧನಾತ್ಮಕ ಬಾಹ್ಯತೆಗಳನ್ನು ಬರೀಬಹುದು. ಪುಕ್ಕಟೆ ಸವಾರರ ಅಂದ್ರೆ ರೊಕ್ಕಿಲ್ಲರದ ದುಡಿಯವರು ಪುಕ್ಕಟೆ ಸವಾರರ ಎಂದು ಕರೀತಾರೆ. ಅದೇ ರೀತಿ 24ನೇ ಪ್ರಶ್ನೆ, ಬಾಹ್ಯ ವ್ಯಾಪಾರದ 2 ಪ್ರಕಾರಗಳನ್ನ ಬಗೆಹರಿಸಿ. ಆಂತರಿಕ ಬಾಹ್ಯ ಮತ್ತು ಆಂತರಿಕ ಮತ್ತು ಬಾಹ್ಯ ವ್ಯಾಪಾರದ 2 ಪ್ರಕಾರಗಳನ್ನ ಬರಿ ಅಂತ ಹೇಳಿದ್ದಾರೆ. ತದನಂತರ 25ನೇ ಪ್ರಶ್ನೆ, ಮಿತವ್ಯಯದ ವಿರುದ್ಧಾಭ್ಯಾಸದ ಅರ್ಥವನ್ನ ನೀಡಿರಿ. 26ನೇ ಪ್ರಶ್ನೆ ರೀ, ವ್ಯಾಪಾರದ ಬಾಕಿಯ ವಿಧಗಳನ್ನು ಹೆಸರಿಸಿ. ಸಂದಾಯ ಬಾಕಿ ಮತ್ತು ಕಂದಾಯ ಬಾಕಿ, ಚಾಲ್ತಿ ಬಾಕಿ ಕಂಡು ಬರ್ಬೋದ್ರಿ. ಇಲ್ಲಿ ಬೇಡಿಕೆಯ ನಿಯಮಗಳಲ್ಲಿ ಯಾವ ಬರ್ತಾವ? ಭೂಮಿ, ಗೇಣಿ, ಬಂಡವಾಳ, ಶ್ರಮ ಮತ್ತು ಸಂಘಟನೆ ನಿಯಮಗಳನ್ನ ಇಲ್ಲಿ ಕಂಡು ಬರ್ತಾವ. ಪ್ರಶ್ನೆ ಕೇಳಿದಾರ, 4 ಅಂಕದ ಪ್ರಶ್ನೆಗಳಿವ. ಇದ್ರೊಳಗೆ ಏನ್ ಕೇಳ್ಯಾರಂದ್ರ, ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನ ಸಂಕ್ಷಿಪ್ತವಾಗಿ ವಿವರಿಸಿ. ಅಂದ್ರೆ ಈ ನಿಯಮಕ್ಕೆ ಏನೇನು ಬರ್ತಾವಂದ್ರ, ಫಸ್ಟ್ ಒನ್ ರೀ, ಏನೇನು ಉತ್ಪಾದಿಸಬೇಕು ಮತ್ತು ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು. ಸೆಕೆಂಡ್ ಒನ್, ಈ ಸರಕುಗಳನ್ನು ಹೇಗೆ ಉತ್ಪಾದಿಸಬೇಕು ಎಂಬುದನ್ನ ಇಲ್ಲಿ ಆನ್ಸರ್ ಆಗ್ತದೆ. ಥರ್ಡ್ ಒನ್, ಯಾರಿಗಾಗಿ ಈ ಸರಕುಗಳನ್ನು ಉತ್ಪಾದಿಸಲು ಬೇಕು ಎಂಬುದನ್ನು ಇಲ್ಲಿ ನಾವು ತಿಳಿಬಹುದು. ಇಲ್ಲಿ ಏನೇನು ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು ಎಂಬ ನಿಯಮಗಳನ್ನ ಸಂಕ್ಷಿಪ್ತವಾಗಿ ವಿವರಣೆ ಮಾಡ್ಕೊತಾ ಹೋಗ್ಬೇಕ್ರಿ. ಅದೇ ರೀತಿ ಒಟ್ಟು ತುಷ್ಟಿಗುಣ ನಿಯಮ ಮತ್ತು ಸೀಮಾಂತ ತುಷ್ಟಿಗುಣ ನಿಯಮ ನಡುವಿನ ವ್ಯತ್ಯಾಸವನ್ನ ಇಲ್ಲಿ ಬರಿತಾನ ಹೋಗ್ಬೇಕ್ರಿ. ತದನಂತರ ಬದಲಿ ಸರಕು ಮತ್ತು ಪೂರಕ ಸರಕಿನ ನಡುವಿನ ವ್ಯತ್ಯಾಸ. ಬದಲಿ ಸರಕು ಮತ್ತು ಪೂರಕ ಸರಕಿನ ನಡುವಿನ ವ್ಯತ್ಯಾಸವನ್ನು ಕೇಳಿದಾರೆ. ಇಲ್ಲಿ ಬದಲಿ ಸರಕು ಒಳಗೆ ಏನೇನು ಬರ್ತಾವಂದ್ರ, ಬದಲಿ ಸರಕು ಒಳಗೆ ಫಸ್ಟ್ ನೋಡ್ರಿ, ಬದಲಿ ಸರಕುಗಳಿಗೆ ಸ್ಪರ್ಧಾತ್ಮಕ ಬೇಡಿಕೆ ಜಾಸ್ತಿ ಇರ್ತದ. ಅಲ್ಲಿ ಪೂರಕ ಸರಕುಗಳಾಗ ಏನಿರ್ತಂದ್ರ ಜಂಟಿ ಬೇಡಿಕೆ ಇರ್ತದ. ಪೂರೈಕೆ ಸರಕುಗಳಿಗೆ ಜಂಟಿ ಬೇಡಿಕೆ ಇರ್ತದ. ತದನಂತರ ಇಲ್ಲಿ ಬದಲಿ ಸರಕು ಒಳಗ ಒಂದು ನಿರ್ದಿಷ್ಟ ಬಯಕೆಯನ್ನ ವಿವಿಧ ವಸ್ತುಗಳಿಂದ ಈಡೇರಿಸಿಕೊಳ್ಳುವಂತಹ ಸರಕುಗಳನ್ನ ಬದಲಿ ಸರಕು ಅಂತಾರ. ಅದೇ ರೀತಿ ಪೂರಕ ಸರಕುಗಳಿಗೆ ಏನ್ ಬರ್ತದ, 2ನೇ ಪಾಯಿಂಟ್ ರೀ, ಒಂದು ನಿರ್ದಿಷ್ಟ ಬಯಕೆಯನ್ನ ಒಂದಕ್ಕಿಂತ ಅಧಿಕ ಸರಕುಗಳನ್ನ ಬಳಸಿಕೊಂಡು ಈಡೇರಿಸಿಕೊಂಡರೆ ಅವುಗಳೇನಂತಾರ, ಪೂರಕ ಸರಕುಗಳನ್ನ ಹೇಳ್ತಾರ. ನಾನು ಇಲ್ಲಿ 2 ಹೇಳೇನ್, ನೀವು ಅಲ್ಲಿ ಮತ್ತೆ ಬದಲಿ ಸರಕುಗಳಿಗೆ ಮಾತು ನೋಡ್ರಿ. ಬದಲಿ ಸರಕುಗಳಿಗೆ ಬೇಡಿಕೆ ಮತ್ತು ಅವುಗಳ ಬೇಡಿಕೆ ನಡುವಿನ ಧನಾತ್ಮಕ ಸಂಬಂಧ ಇರ್ತದ. ಅಚ್ಚಿ ಕಡೆ ರೀ, ಪೂರಕ ಸರಕು ಒಳಗ ಇಲ್ಲಿ ಯಾವ ಸರಕು ಇರ್ತದ, ಒಂದು ವಸ್ತುವಿನ ಬೆಲೆ ಮತ್ತು ಅದರ ಪೂರಕ ನಡುವಿನ ಸಂಬಂಧ ವಿರುದ್ಧ ಆಗಿರ್ತದ. ತದನಂತರ ಇಲ್ಲಿ ದೀರ್ಘಾವಧಿ ವೆಚ್ಚವನ್ನು ನೋಡಿ. ದೀರ್ಘಾವಧಿ ವೆಚ್ಚ, ಇಲ್ಲಿ ದೀರ್ಘಾವಧಿ ವೆಚ್ಚಗಳನ್ನ ವಿವರಿಸಿ ಅಂತ ಯಾವ ರೀತಿ ವಿವರಣೆ ಮಾಡ್ಬೇಕಂದ್ರ, ಇಲ್ಲಿ ದೀರ್ಘಾವಧಿ ವೆಚ್ಚ ಒಳಗ ಲಾಂಗ್ ರನ್ ಆವರೇಜ್ ಕಾಸ್ಟ್ ಬರ್ತದೆ, ಅಂದ್ರೆ ದೀರ್ಘಾವಧಿ ಸರಾಸರಿ ವೆಚ್ಚ ಬರ್ತದ ಇಲ್ಲಿ. ತದನಂತರ ದೀರ್ಘಾವಧಿ ಸೀಮಾಂತ ವೆಚ್ಚ, ಲಾಂಗ್ ರನ್ ಮಾರ್ಜಿನಲ್ ಕಾಸ್ಟ್ ಬರ್ತದ. ಇದ್ರೊಳಗೆ ಇಲ್ಲಿ ಈ ನಿಯಮಕ್ಕೆ ತಕ್ಕಂತೆ ಯಾವ ನಿಯಮಗಳು ಬರ್ತಾವಂದ್ರ, ಈ 2 ನಿಯಮಗಳು ಇಟ್ಕೊಂಡ ದೀರ್ಘಾವಧಿ ವೆಚ್ಚದ ವಿವರಣೆಗಳನ್ನ ಸಂಕ್ಷಿಪ್ತವಾಗಿ ವಿವರಣೆ ಮಾಡ್ಬೇಕ್ರಿ. ದೀರ್ಘಾವಧಿ ವೆಚ್ಚ ಒಳಗ ಇಲ್ಲಿ ದೀರ್ಘಾವಧಿ ವೆಚ್ಚವೆಂದರೇನು, ಪ್ರತಿ ಘಟಕದ ವೆಚ್ಚ ದೀರ್ಘಾವಧಿಯ ಸರಾಸರಿ ವೆಚ್ಚನ ಎನ್ನುವರು.
ಅದೇ ರೀತಿ ದೀರ್ಘಾವಧಿ ಸೀಮಾಂತ ವೆಚ್ಚ ಅಂದರೆ ದೀರ್ಘಾವಧಿಯಲ್ಲಿನ ಉತ್ಪನ್ನದಲ್ಲಿರುವ ಪ್ರತಿ ಯೂನಿಟ್ ಬದಲಾವಣೆ ಯಾವ ರೀತಿ ಆಗ್ತದ, ಆಗುವ ಒಟ್ಟು ವೆಚ್ಚದಲ್ಲಿ ಬದಲಾವಣೆ ಯಾವ ರೀತಿ ಆಗ್ತದ, ಅದೇ ದೀರ್ಘಾವಧಿಯ ಸೀಮಾಂತ ವೆಚ್ಚ ಆಗಿರ್ತದ. ಈ ಕ್ವಶನ್ ಒಳಗ 33 ಕ್ವಶನ್ ಆರ್ ಬಿ ಐನ ಕಾರ್ಯಗಳ ಸಂಕ್ಷಿಪ್ತವಾಗಿ ಬರೆಯಿರಿ ಅಂತ ಕೇಳ್ಯಾನ. ಇದ್ರೊಳಗ ಫಂಡ್ಸ್ ಯಾವ್ಯಾವ ಬರ್ತಾವ ನೋಡ್ಬರ್ರಿ. ಆರ್ ಬಿ ಐ ಯಾವಾಗ ಸ್ಥಾಪನೆ ಆತಂದ್ರೆ 1935 ಏಪ್ರಿಲ್ 1ರಿಂದ ಖಾಸಗಿ ಷೇರು ಮಾರ್ಕೆಟ್ನಲ್ಲಿ ಇದು ಸ್ಥಾಪನೆ ಆಗ್ತದ. ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದರಲ್ಲಿ ಕಾರ್ಯಗಳು ಯಾವ ಬರ್ತವ, ನೋಟು ಮುದ್ರಣ ಮತ್ತು ಚಲಾವಣೆ ಬರ್ತದ. ಅದೇ ರೀತಿ ಸಾಲದ ನಿಯಂತ್ರಣ ಬರ್ತದ, ಸರ್ಕಾರದ ಬ್ಯಾಂಕ್ ಆಗಿರ್ತದ, ಬ್ಯಾಂಕುಗಳ ಬ್ಯಾಂಕ್ ಆಗಿರ್ತದ, ಅಂತಿಮ ಋಣದಾತ ಇದರೊಳಗೆ ವಿದೇಶಿ ವಿನಿಮಯ ಪಾಲಕ ಬರ್ತಾನ್ರಿ, ಅಂತಿಮ ಋಣದಾತ. ಇಷ್ಟು ನಿಯಮಗಳನ್ನ ಬರೆದ್ರೆ ಈ ಏನು ಆರ್ ಬಿ ಐನ ಕಾರ್ಯಗಳು ಇಷ್ಟು ಬರ್ತಾವ. ತದನಂತರ ಭಾಗ ಡಿ ಕಡ್ಡಾಯ ಇಲ್ಲಿ ಕೊಟ್ಟಾನೆ, ಇಳಿಮುಖ ಸೀಮಾಂತ ತುಷ್ಟಿಗುಣ. ಇಳಿಮುಖ ಸೀಮಾಂತ ತುಷ್ಟಿಗುಣದಲ್ಲಿ ಇದಕ್ಕೆ ಏನು ಬರ್ತದ, ಒಂದು ಡಯಾಗ್ರಾಮ್ ಬರ್ತದ. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮದಲ್ಲಿ ಒಂದು ಡಯಾಗ್ರಾಮ್ ಬರ್ತದ. ಆ ಡಯಾಗ್ರಾಮ್ ನೀವು ಪ್ರಾಕ್ಟೀಸ್ ಮಾಡಿರ್ತೀರಿ, ಅದನ್ನಂತರೂ ಬಿಟ್ಟು ಬರಂಗಿಲ್ರಿ. ಯಾಕಂದ್ರೆ ಇದನ್ನ ಡಾಕ್ಟರ್ ಆಲ್ಫ್ರೆಡ್ ಮಾರ್ಸಲ್ ರವರ ಈ ಸಿದ್ಧಾಂತವನ್ನ ನೀಡಿದ್ದಾರೆ. ಇಲ್ಲಿ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅದನ್ನು ಬರಿತಿರ್ತೀವಿ. ಅದೇ ರೀತಿ ತದನಂತರ 6 ಅಂಕದ್ದು ಎಲ್ಲಾನು ಫಿಕ್ಸ್ ಆಗಿರ್ತಾವ, ನೋಡ್ಕೊರಿ ಅವನ್ನ. ಇಲ್ಲಿ 7ನೇ ಪ್ರಶ್ನೆ ಅಂದ್ರೆ 8ನೇದ್ರಿ 41ನೇ ಪ್ರಶ್ನೆ, ಇವು ವೆರಿ ಇಂಪಾರ್ಟೆಂಟ್. ಇವ ಕರೆನ್ಸಿ ಯಾವ್ಯಾವ ಬರ್ತಾವ ಅಂದ್ರೆ USA, UK, ಜರ್ಮನ್, ಜಪಾನ್ ಇವ್ಯಾವುದಾವ ಎಂಬುದನ್ನು ಇಲ್ಲಿ ನಾನು ವ್ಯಕ್ತಪಡಿಸ್ತೇನೆ. ಹಾಗ ನಮ್ಮ ಚಾನಲ್ ಯಾರನ್ನ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಆಲ್.